ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಭಾನುವಾರದ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತು ಭಾನುವಾರದ ವ್ಲಾಗ್ ಹೇಗೆಲ್ಲ ಹೋಗುತ್ತೆ. ಸೊ ಫೈನಲಿ ವ್ಲಾಗ್ನ ಸಹ ಶುರು ಮಾಡ್ತಾ ಇದ್ದೀನಿ. ಇದೇನಪ್ಪ ಇದು ಲೈಟ್ಸ್ ಎಲ್ಲ ಈ ಥರ ಬ್ಲಿಂಕ್ ಆಗ್ತಿದೆ ಅಂತಿದ್ದೀರಾ. ಸೊ ಇದು ಬಂದು ಹಸ್ಬೆಂಡು ಚೆನ್ನಾಗಿದೆ, ಈ ಥರ ಒಂಥರ ಕಲರ್ಫುಲ್ಲಾಗಿರುತ್ತೆ, ಇರಲಿ ಅಂತ ಹೇಳಿ ಒಂದು ಜೊತೆ ತಂದಿದ್ದಾರೆ. ತುಂಬ ಚೆನ್ನಾಗಿತ್ತು. ಮಕ್ಕಳು ಅದನ್ನೆಲ್ಲ ನೋಡಿ ಫುಲ್ ಖುಷಿ ಪಡ್ತಾಯಿದ್ರು. ಹಾಗೆ ಶೋ ಮಾಡ್ತಾಯಿದ್ರು ಹೇಗೆ ಬರುತ್ತೆ, ಯಾವ ರೀತಿ ಬ್ಲಿಂಕ್ ಆಗುತ್ತೆ ಅಂತ ಹಾಗೆ ಆನ್ ಮಾಡಿ ಚೆಕ್ ಮಾಡ್ತಾಯಿದ್ರು. ಸೊ ಇವತ್ತು ಭಾನುವಾರ ಅಂತ ಅಂದಮೇಲೆ ಸ್ಪೆಷಲ್ ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಇವತ್ತು ಬಂದು ನಮ್ಮನೆ ಫಾರಮ್ ಕೋಳಿ ಅಂದರೆ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನು, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಸೊ ಇದನ್ನು ಸ್ಕಿಪ್ ಮಾಡಿಕೊಂಡು ನೋಡಿ, ಇವತ್ತು ಫುಲ್ ಡೇ ನಾನು ಬರೀ ನಾನ್ ವೆಜ್ಜನ್ನೇ ಮಾಡ್ತಾಯಿದ್ದೀನಿ. ಹಾಗಾಗಿ ಬೇಕಾದ್ರೆ ನಿಮಗೆ ಬೇಜಾರಾಗಬಾರ್ದು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ವೆಜಿಟೇರಿಯನ್ ಇರ್ತೀರಾ, ನನ್ನ ಚಾನಲ್ನೆಲ್ಲ ನೋಡ್ತೀರಾ, ಸೊ ದಯವಿಟ್ಟು ವೆಜಿಟೇರಿಯನ್ ಇದ್ದರೆ ಇದನ್ನು ನೋಡಬೇಡಿ, ಆಮೇಲೆ ನನ್ನನ್ನು ಬೈಕೊಳ್ಬೇಡಿ, ಸರಿನಾ. ಸೊ ನಾನು ರೆಸಿಪಿನ ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ. ಯಾಕೆಂತಂದರೆ ಕೆಲವೊಬ್ಬರಿಗೆ ವ್ಲಾಗ್ಸಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ಬರು ರೆಸಿಪಿ ನೋಡೋರು ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ವ್ಲಾಗ್ಸಲ್ಲಿ ಮಾಮೂಲಿ ಸಾಂಬಾರು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ರೆಸಿಪಿನ ಆದಷ್ಟು ನಾನು ಕಮ್ಮಿಂಗ್ ಇದರಲ್ಲಿ ತೋರಿಸ್ತೀನಿ. ಫಾರಮ್ ಕೋಳಿ ಮೊಟ್ಟೆ ಕೋಳಿನ ಸಾಂಬಾರನ್ನ ಹೇಗೆ ಮಾಡ್ತೀನಿ ಅಂತ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ಈ ವ್ಲಾಗ್ ಆದಮೇಲೆ ನೆಕ್ಸ್ಟು ನಾನು ಅದನ್ನೇ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಇವತ್ತು ಬರೀ ಕಬಾಬ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾನೆ ಇದ್ಲು ಕಬಾಬ್ ಮಾಡಿ ಅಂತ, ಇಲ್ಲ ಹೊರಗಡೆ ಕಬಾಬ್ ತನ್ನಿ ಅಂತ ಹೇಳಿ ಈ ರೀತಿ ಕೇಳ್ತಾ ಇದ್ಲು. ಸೊ ಹಾಗಾಗಿ ಹೊರಗಡೆ ತಿನ್ನೋದು ಅಷ್ಟು ಒಳ್ಳೆಯದಲ್ಲ, ಎಣ್ಣೆನೂ ಜಾಸ್ತಿ ಕಡ್ದಿರೋ ಎಣ್ಣೆನಲ್ಲೇ ಜಾಸ್ತಿ ಕಬಾಬ್ನ ಬೇಯಿಸ್ತಾರೆ, ಹೆಲ್ತ್ ಒಳ್ಳೆಯದಲ್ಲ ಅಂತ ಹೇಳಿ ಮನೆಯಲ್ಲೇ ತಂದು ಫ್ರೆಶ್ಶಾಗೆ ಮಾಡ್ತಾಯಿದ್ದೀವಿ. ಹಾಗಾಗಿ ಕಬಾಬ್ ಒಂದೇ ಆದರೆ ಸಾಂಬಾರು ಅವರೆಕಾಳು ಸಾಂಬಾರು ಇತ್ತು, ಅದೊಂಥರ ಟೇಸ್ಟಿಯಾಗಿರಲ್ಲ ಅಂತೇಳಿ ಒಂದು ಕೋಳಿ ತಂದುಬಿಟ್ಟು ಕೋಳಿ ಸಾರು ಮಾಡ್ತಾಯಿದ್ದೀವಿ. ತುಂಬ ಸಿಂಪಲ್ಲಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೋಡೋಣ ಇವತ್ತಿನ ವ್ಲಾಗು ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ಏನಿದ್ರು ಅಡುಗೆ ಮಾಡು, ಮಕ್ಕಳು ನೋಡ್ಕೊ. ಮನೆ ಹಸ್ಬೆಂಡ್ ಇವತ್ತು ಫುಲ್ ಅಕ್ವೇರಿಯಂ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗಿನ್ನು ಬೇರೆ ದಿನ ಕ್ಲೀನ್ ಮಾಡೋಕ್ಕೆ ಆಗಲ್ಲ, ಭಾನುವಾರನೇ ಟೈಮ್ ಇರೋದು, ಅವತ್ತಿನ ದಿನವೇ ಮಾಡ್ಕೋಬೇಕಾಗುತ್ತೆ. ಅಕ್ವೇರಿಯಮ್ ಸಹ ತುಂಬ ಗಲೀಜಾಗಿತ್ತು, ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಆಗಿತ್ತಲ್ಲ, ಹೊರಗಡೆ ಹೋಗೋದು ಏನು ಇರಲಿಲ್ಲ, ಹಾಗಾಗಿ ಇವತ್ತು ಅಕ್ವೇರಿಯಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಬೆಳಗ್ಗೆನೇ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನನಗೂ ಚಿಕನ್ನೆಲ್ಲ ತಂದು ಕೊಟ್ಟು ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದು ಅಕ್ವೇರಿಯಮ್ನ ಕ್ಲೀನ್ ಮಾಡ್ಕೊಳ್ತಾರೆ. ಅಷ್ಟರೊಳಗಡೆ ನಾನು ಸ್ವಲ್ಪ ಅಡುಗೆ ತಯಾರಿಯೆಲ್ಲ ಮಾಡ್ಕೊಳ್ತೀನಿ. ಸೊ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಚಿಕನ್ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸೊ ಮಸಾಲೆ ಅದನ್ನೆಲ್ಲ ಏನೆಲ್ಲ ಹಾಕ್ಕೊಂಡೆ ಅಂತ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಚಿಕನ್ ರೆಸಿಪಿ ಬಂದಾಗ ನೋಡಿ, ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೋಡಿ. ಸೊ ಈ ವಿಡಿಯೋದಲ್ಲಿ ಹಾಗೆ ಸಿಂಪಲ್ಲಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಜಾಸ್ತಿ ಏನಿಲ್ಲ, ಚಿಕನ್ನು ಒಂದೇ ಕೋಳಿನಲ್ಲಿ ಇಷ್ಟು ಸಿಕ್ಕಿದೆ. ಸೊ ಅದೆಷ್ಟು ಗ್ರಾಮ್ಸ್ ಬಂದಿದೆ ಅಂತ ಅದು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೌಟಲ್ಲಿ ಎಷ್ಟೇ ನಾವು ಮಿಕ್ಸ್ ಮಾಡಿದ್ರು ಕರೆಕ್ಟಾಗಿ ಅದು ಮಿಕ್ಸ್ ಆಗೋಲ್ಲ. ಈ ರೀತಿ ನಾವು ಹ್ಯಾಂಡ್ ಇಟ್ಕೊಂಡು ಸ್ವಲ್ಪ ಈ ರೀತಿ ಕುಳುಕ್ಬಿಟ್ರೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ, ಹೊಂದ್ಕೊಳ್ಳುತ್ತೆ. ಅದು ಅಷ್ಟರೊಳಗಡೆ ಚೆನ್ನಾಗಿ ನೀರು ಸುಂಡೋಷ್ಟರೊಳಗಡೆ ನಾನು ಈಗ ಮಸಾಲೆನೆಲ್ಲ ರುಬ್ಕೊಳ್ತಾ ಇದ್ದೀನಿ. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರುಬ್ಕೊಂಡಿದ್ದು ಜಾರ್ಗೆ ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಸಹ ರುಬ್ಕೊಳ್ತಾ ಇದ್ದೀನಿ. ಸುಮ್ಮನೆ ಇನ್ನೊಂದು ಅಂದ್ಕೊಂಡು ಪಾತ್ರೆ ಜಾಸ್ತಿ ಆಗುತ್ತೆ, ರುಬ್ಬಿರೋದ್ರಲ್ಲೇ ಇನ್ನೊಂದು ಸಹ ನಾನು ಮಸಾಲೆನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ ಇದೇ ಪ್ರೊಸೆಸ್ನಲ್ಲೇ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ ಕೋಳಿ ಸಾಂಬಾರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೀರು ಸಹ ಚೆನ್ನಾಗಿ ಶಿಂಡೋಗಿದೆ. ಚೆನ್ನಾಗಿ ಶಿಂಡಿದಷ್ಟು ಚಿಕನ್ ಸಾಂಬಾರು ಟೇಸ್ಟಿಯಾಗಿರುತ್ತೆ. ನಾವು ಶಿಂಡಿಸ್ದೇನೆ ಡೈರೆಕ್ಟಾಗಿ ಮಸಾಲೆ ಹಾಕಿಬಿಟ್ಟು ಸಾಂಬಾರು ತಯಾರಿ ಮಾಡ್ತೀನಿ ಅಂತ ಅಂದರೆ ಒಂದು ಸ್ವಲ್ಪನೂ ಟೇಸ್ಟಿ ಇರೋಲ್ಲ. ಈ ರೀತಿ ಮಾಡಿ ತುಂಬಾ ನಿಮಗೆ ಇಷ್ಟಪಡ್ತೀರಾ, ನೀವು ಸಹ ಮನೆಯಲ್ಲಿ ಟ್ರೈ ಮಾಡ್ತೀರಾ. ಸೊ ಈಗ ಮಸಾಲೆನೂ ಸಹ ನಾನು ರುಬ್ಕೊಂಡಿದ್ದಾಯಿತು. ಇವಾಗ ನಾನು ಮಸಾಲೆನ ರುಬ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಚಿಕನ್ ಸಾಂಬಾರು ಆಗಿರ್ಬೋದು, ಯಾವುದೇ ಸಾಂಬಾರಿಗೂ ನಾವು ಈ ರೀತಿ ಮಸಾಲೆ ಹಾಕಿ ರುಬ್ಬೋದಾದರೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರೇ ಯಾವುದೇ ಸಾಂಬಾರು ಆದ್ರೂ ಚೆನ್ನಾಗಾಗೋದು. ಸೊ ಇವಾಗ ನಾನು ಸ್ವಲ್ಪ ಪುಡಿನ
ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಅಷ್ಟೇ ಡೈರೆಕ್ಟಾಗಿ ಮಸಾಲೆ ಜೊತೆ ನಾನು ಗ್ರೈಂಡ್ ಮಾಡ್ಕೊಳ್ಳಲ್ಲ, ಇದನ್ನು ಸಪ್ರೇಟಾಗಿ ಹಾಕ್ಕೊಂಡೆ ನಾನು ಮಾಡೋದು. ಈ ಪ್ರೊಸೆಸ್ನಲ್ಲಿ ನಾನು ಯಾಕೆ ಮಾಡ್ತೀನಿ ಅಂತ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಮ್ಮೆಯಾಗಿರುತ್ತೆ. ಈ ಥರ ನಾನು ಯಾವಾಗಲೂ ನಾನು ಕಲ್ತಿದ್ದು ನಮ್ಮ ಅತ್ತೆ ಈ ಥರ ಮಾಡ್ತಾಯಿದ್ದಿದ್ದು. ಸೊ ನಮ್ಮ ಅತ್ತೆ ಮಾಡೋದು ನೋಡಿಕೊಂಡು ನನಗೆ ತುಂಬಾ ಇಷ್ಟ ಆಯಿತು ಆ ಟೇಸ್ಟ್ ಮಾಡಿ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಪ್ರೊಸೆಸ್ನ ಮಾಡಿ ನೀವು ಯಾವಾಗಲೂ ಸಾಂಬಾರು ಇವಾಗ ಮಸಾಲೆ ರುಬ್ಕೊಂಡಿರ್ತೀರಲ್ಲ ಅದಕ್ಕೆ ಪುಡಿ ಹಾಕಿಬಿಟ್ಟು ನಾವು ಮಾಡೋದು ಅಷ್ಟೊಂದು ಟೇಸ್ಟ್ ಇರೋಲ್ಲ. ಸೊ ಈಗ ಚೆನ್ನಾಗಿ ಚಿಕನ್ ಸುಂಡಿತಾ ಇರುತ್ತಲ್ಲ, ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತಲ್ಲ, ಆ ಟೈಮಲ್ಲಿ ಈಗ ಪುಡಿನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕು ಅಂತ ಅಂದರೆ ಮಸಾಲೆ ಹಾಕ್ದೇನೆ ಹಾಗೆ ತಿನ್ನಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಈ ಚೆನ್ನಾಗಿ ನೀರೆಲ್ಲ ಸುಂಡೋಗ್ಬಿಟ್ಟಿದೆ. ಇವಾಗ ನಾನು ಈಗ ಮಿಕ್ಸ್ ಮಾಡ್ಕೊಂಡಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ಆ್ಯಡ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾನು ಮಸಾಲೆನ ರುಬ್ಕೊಂಡಿರ್ತೀನಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತೀನಿ. ಸೊ ಇವಾಗ ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಮೇಲೆ ಈಗ ನಾನು ಮಸಾಲೆನೆಲ್ಲ ಹಾಕಿ ನೀರು ಎಷ್ಟು ಬೇಕು ನೋಡಿಕೊಂಡು, ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಬಿಟ್ರೆ ಸಾಂಬಾರು ಸಹ ರೆಡಿ ಆಗುತ್ತೆ. ಒಂದು 3 ಜನ ಕೂಗಿಸ್ಕೊಂಬಿಟ್ರೆ ಸಾಂಬಾರು ಸಹ ರೆಡಿ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಇನ್ನೂ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಕೂಡಲೇ ಎಲ್ಲ ವಿಡಿಯೋಸ್ ನೀವು ನೋಡ್ಬೋದು. ಓಕೆ, ಇವಾಗ ಸಾಂಬಾರು ಸಹ ರೆಡಿ ಆಯಿತು. ಇನ್ನೊಂದು ಕಡೆ ಕಬಾಬು ಸಹ ಮಿಕ್ಸ್ ಮಾಡಿದ್ದಾರೆ. ಹಸ್ಬೆಂಡೇ ಎಲ್ಲ ತಂದು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಕೈಯಿಂದ ತುಂಬ ಕಬಾಬ್ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇನ್ನೊಂದು ಕಡೆ ಮುದ್ದೆನೂ ಇಟ್ಟಿದ್ದೀನಿ. ಸೊ ಇವಾಗ ಸಾಂಬಾರು ಕುಕ್ಕರ್ದು ಪ್ರೆಷರೆಲ್ಲ ಹೋಗಿದೆ. ಈಗ ನಾನು ಸಾಂಬಾರ್ದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮೇಲ್ಗಡೆ ನೋಡಿ ತುಂಬ ಎಣ್ಣೆ ಇದೆ. ಸೊ ಆ ಥರ ಎಣ್ಣೆ ಇದ್ದರೆ ಅದು ಮೇಲ್ಗಡೆ ಆದಷ್ಟು ನೀವು ತೆಗಿಬೇಕಾಗತ್ತೆ. ಸೊ ಅದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಹೊರಗೆ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಫ್ರೈಗೆ ಯೂಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಚಾಕು ಹಾಕಿ ನಾನು ಸ್ವಲ್ಪ ದೃಷ್ಟಿ ತೆಗಿತೀನಿ, ಯಾಕೆಂದರೆ ಹೊರಗಿಂದ ತಂದಿರ್ತೀವಲ್ಲ. ಸೊ ಕಾಲ್ದೂಳು ಹಾಕ್ಬಿಟ್ರೆ
ತುಂಬ ಹೊಟ್ಟೆ ನೋವು ಬರೋದು ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೇ ಅಷ್ಟೇ ನಾನ್ ವೆಜ್ ಮಾತ್ರ ಸಾಕುಗೆ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ದೃಷ್ಟಿ ತೆಗಿತೀವಿ ಇದಕ್ಕೆ. ಸೊ ನಮ್ಮ ಕಡೆ ಈ ಥರ ನಡೆದಿದೆ. ಸೊ ಹಾಗಾಗಿ ನಾವು ಇದನ್ನು ಫಾಲೋ ಮಾಡ್ತೀವಿ. ಇದನ್ನೇಂತಕ್ಕೆ ಮಾಡ್ಬೋದು ಅಂತ ನಿಮಗೂ ಸ್ವಲ್ಪ ಡೌಟಲ್ಲಿರುತ್ತೆ. ಈ ಥರ ಹೊರಗಡೆ ತರ್ತೀವಿ, ತುಂಬ ಜನ ನೋಡಿರ್ತಾರೆ, ಕಣ್ಣು ಬಿದ್ದಿದ್ರೆ ಸೊ ದೃಷ್ಟಿ ಆಗುತ್ತೆ, ಕಾಲ್ದುಲಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡೋದು. ಸೊ ಈಗ ನಾನು ಅದೇ ಚಿಕನ್ನು ಸಹ ಸಾಂಬಾರಲ್ಲಿರುವಂಥ ಚಿಕನ್ನ ತೆಗೆದು ಸೊ ಫ್ರೈ ಮಾಡ್ತಾಯಿದ್ದೀನಿ. ಅದೇ ನಿಮ್ಗೆ ಹೇಳ್ದೆ ಅಲ್ವಾ, ನೆಕ್ಸ್ಟ್ ವೀಡಿಯೋದಲ್ಲಿ ಎರಡೂ ಸಹ ನಾನು ಒಟ್ಟಿಗೆ ತೋರಿಸ್ತೀನಿ, ಚಿಕನ್ ಸಾಂಬಾರು ಆ್ಯಂಡ್ ಫ್ರೈ ಹೇಗೆ ಮಾಡೋದು ಅಂತ. ಈಗ ಒಂದು ಸ್ವಲ್ಪ ಸ್ಪೀಡಲ್ಲಿ ಕೊಟ್ಟಿದ್ದೀನಿ ನಾನು, ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹಸ್ಬೆಂಡು ಸಹ ಬಂದು ಎಲ್ಲ ಅಕ್ವೇರಿಯಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಅವ್ರ ಜೊತೆ ನಾನು ಮಾತಾಡಿಕೊಂಡು ಸೊ ಮಕ್ಕಳೂ ನೋಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಸೊ ನಮ್ಮನೆಯಲ್ಲಿ ಬ್ಲೂಟೂತ್ ಆನ್ ಮಾಡಿಬಿಟ್ಟು ಸಾಂಗ್ ಕೇಳ್ಕೊಂಡು ಮಾತಾಡಿಕೊಂಡು ಹೀಗೆ ನಮ್ಮ ದಿನಚರಿ ಇರುತ್ತೆ. ಭಾನುವಾರದ ಯಾವಾಗಲೂ ಭಾನುವಾರ ಹಸ್ಬೆಂಡ್ ಮನೇಲೇ ಇರ್ತಾರಂತ ಹೇಳೋಕ್ಕಾಗಲ್ಲ. ಅವರು ಜಾಸ್ತಿ ಭಾನುವಾರ ಇತ್ತೀಚೆಗೆ ತುಂಬಾ ಕಡಿಮೆ ಹೊರಗಡೆ ಜಾಸ್ತಿ ಕೆಲಸ ಅಂತೇಳಿ ಹೋಗ್ತಾನೆ ಇದ್ದರು. ಈ ವಾರ ಏನೋ ಮನೆಯಲ್ಲೇ ಇದ್ದಾರೆ. ಸೊ ಹಾಗಾಗಿ ಅಡುಗೆನೂ ಸಹ ನಾನು ಇನ್ನು ಮುದ್ದೆ ಒಂದು ಹಾಕಬೇಕು. ಫ್ರೈ ಮಾಡಿದಾಯಿತು, ಸಾಂಬಾರು ಸಹ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇನ್ನು ಮುದ್ದೆ ಒಂದು ಬೆಂದುಬಿಟ್ರೆ ಸೊ ಮುದ್ದೆ ಕಟ್ಕೊಂಡ್ರೆ ನಂದು ಅಡುಗೆ ಎಲ್ಲ ಫಿನಿಶ್ ಆಗುತ್ತೆ. ಅಷ್ಟರೊಳಗಡೆ ಅವ್ರದ್ದು ಸಹ ಕ್ಲೀನ್ ಆಗುತ್ತೆ. ಆಮೇಲೆ ಒಟ್ಟಿಗೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಮಕ್ಳಿಗೂ ಸಹ ಅಷ್ಟೇ ಸಾಂಬಾರಲ್ಲಿದ್ದಿದ್ದು ಪೀಸ್ನ ಸಹ ಆವಾಗಲೇ ಹಾಕ್ಕೊಟ್ಟೆ, ತಿಂತಾಯಿದ್ರು. ಈಗ ಮುದ್ದೆ ಆಗಿದ ತಕ್ಷಣವೇ ನಾನು ಕಬಾಬ್ನ ಹಸ್ಬೆಂಡ್ ಹಾಕ್ತೀನಂತ ಹೇಳಿದ್ದಾರೆ. ನೋಡಬೇಕು ಹಾಕ್ತಾರೆ ಇಲ್ಲ, ಅಕ್ವೇರಿಯಮ್ ಇನ್ನೂ ಕ್ಲೀನ್ ಆಗಿಲ್ಲ ಅಂತ ಅಂದರೆ ನಾನೇ ಹಾಕಬೇಕಾಗತ್ತೆ. ನೋಡೋಣ, ನಾನಂತೂ ಹಾಕಲ್ಲ, ನೀವೇ ಹಾಕ್ಬೇಕಂತಲೂ ಹೇಳಿದ್ದೀನಿ. ಅದೇನೋ ಗೊತ್ತಿಲ್ಲ, ನಾನು ಹಾಕಿ ನಾನು ತಿನ್ನಿದ್ರೆ ನನಗೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸೊ ಹಾಗಾಗಿ ನೋಡೋಣ, ಅವರೇ ಹಾಕ್ತಾರಾ ಇಲ್ಲ ನನ್ನ ಕೈಲೇ ಹಾಕಿಸ್ತಾರೆ, ನೋಡಬೇಕು. ಸೊ ಹಾಗೆ ನಾನು ನಿಮ್ಗೆ ಹೇಳಿದೆ ಅಲ್ವಾ, ನಮ್ಮ ಮನೆಯಲ್ಲಿ ಎನಿ ಟೈಮ್ ಸಾಂಗ್ ಓಡ್ತಾನೆ ಇರುತ್ತೆ. ಸಾಂಗ್ ಕೇಳಿಕೊಂಡೆ ನಾವು ಕೆಲಸ ಮಾಡೋದು. ಸಾಂಗ್ ಕೇಳ್ಕೊಂಡು ನಾವು ಕೆಲಸ ಮಾಡಿದ್ರೆ ನಮಗೇನೋ ಒಂಥರ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕನ್ನೋ ಒಂದು ಫೀಲ್ ಸಿಗುತ್ತೆ. ಹಾಗಾಗಿ ಇವತ್ತೇ ಭಾನುವಾರ ಅಂತಲೇ ಇಲ್ಲ, ಸೊ ನಮ್ಮ ಮನೆಯಲ್ಲಿ ಎವ್ರಿಡೇ ಮಾರ್ನಿಂಗ್ ಟೈಮು ಸಾಂಗ್ ಪ್ಲೇ ಮಾಡಿಕೊಂಡು ನಮ್ಮ ಕೆಲಸಗಳು ಸಹ ಶುರು ಆಗುತ್ತೆ. ಸೊ ಮಕ್ಕಳೂ ಅಷ್ಟೇ ಸಾಂಗ್ ಡ್ಯಾನ್ಸ್ ಮಾಡಿಕೊಂಡು ಈ ಥರ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ನನ್ನ ಮಗ ಅಂತೂ ತುಂಟ, ಗೊತ್ತಿದೆ ಅಲ್ವಾ, ಫಿಶ್ನೆಲ್ಲ ತೆಗೆಯೋದು ಮಾಡೋದು ಈ ರೀತಿ ಮಾಡ್ತಾನೆ ಇದ್ದ. ಸೊ ನಾನು ಅವ್ನು ನೋಡಿಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೆ. ಯಾಕೆಂತಂದರೆ ಅಕ್ವೇರಿಯಮಲ್ಲಿ ಸ್ವಲ್ಪ ನೀರೆಲ್ಲ ಜಾಸ್ತಿ ಕೆಳಗಡೆ ಸೋರೋದು ಈ ರೀತಿ ಎಲ್ಲ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ನೋಡ್ಕೊಳ್ತಾನೆ ಇರಬೇಕು. ಇನ್ನೇನು ಮುದ್ದೆ ಬೇಯ್ತಾ ಇರುತ್ತೆ. ಸೊ ನಾನು ಅವ್ರನ್ನ ನೋಡಿಕೊಂಡು ಹಾಗೆ ಮ್ಯಾನೇಜ್ ಮಾಡ್ತಿದ್ದೆ. ಅಕ್ವೇರಿಯಮ್ ಕ್ಲೀನ್ ಮಾಡೋದೇ ಬೇಕು, ಮಿನಿಮಮ್ 1 ಅವರ್ ಆದ್ರೂ. ಸ್ವಲ್ಪ ಟ್ಯಾಂಕ್ ದೊಡ್ಡದಾಗಿರೋದ್ರಿಂದ ಸೊ ಟ್ಯಾಂಕ್ನೆಲ್ಲ ಎತ್ತು ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ಟ್ಯಾಂಕ್ ಇದ್ದ ಜಾಗದಲ್ಲೇ ನೀರೆಲ್ಲ ತೆಗೆದು ಸೊ ಅದೇ ಜಾಗದಲ್ಲೇ ನಾವು ನೀಟಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅಕ್ವೇರಿಯಮ್ನ ನಾವು ಯಾವ ರೀತಿ ಕ್ಲೀನ್ ಮಾಡೋದು ಅಂತ. ಸೊ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಓಕೆ, ನನ್ನ ಮಕ್ಕಳು ಡ್ಯಾನ್ಸ್ ಮಾಡಿದ್ದು ಓಕೆ. ಅದಾದಮೇಲೆ ನಾನು ಹಸ್ಬೆಂಡ್ಗೆ ಮಕ್ಕಳಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕೋಣ ಅಂತೇಳಿ ಎಣ್ಣೆ ಸಹ ಬಿಸಿ ಇಟ್ಟಿದ್ದೀನಿ. ಬಿಸಿ ಅಂದರೆ ಜಾಸ್ತಿ ಬಿಸಿಲು ಬರುತ್ತೆ, ಕಿಟಕಿ ಹತ್ರನೇ ಇಟ್ಟಿದ್ದೀನಿ, ಅಲ್ಲಿಂದನೇ ಕಾವಿಗೆ ಬಿಸಿ ಆಗೋಗುತ್ತೆ. ಸ್ವಲ್ಪ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಹಸ್ಬೆಂಡ್ಗೆ ಸೊ ನನ್ನ ಮಗನಿಗೆ ಹಾಕ್ತೀನಿ. ಲಿಕ್ಕಿಗೆ ಅವಳಿಗೆ ಸ್ವಲ್ಪ ಫೀವರ್ ಇದೆ. ಸೊ ಫೀವರ್ ಇದೆ ಅಲ್ವಾ, ಅದಕ್ಕಾಗಿ ನಾನು ಎಣ್ಣೆನ ಅಪ್ಲೈ ಮಾಡ್ತಿಲ್ಲ ಅವಳಿಗೆ. ಸೊ ಮಗನಿಗೆ ಹಸ್ಬೆಂಡ್ಗೂ ಹಾಕ್ತಾಯಿದ್ದೀನಿ. ಇಲ್ಲ ಅಂತ ಅಂದರೆ ಸೊ ನಮ್ಮ ಹಸ್ಬೆಂಡ್ಗೆ ಬೇರೆ ದಿನ ಹಾಕೋದಕ್ಕಾಗಲ್ಲ. ಯಾಕೆಂತಂದರೆ ಡ್ಯೂಟಿಗೆ ಹೋಗ್ತಾರೆ, ಹೆಲ್ಮೆಟ್ ಹಾಕ್ಕೊಳ್ತಾರೆ, ಮತ್ತು ಹೆಲ್ಮೆಟೆಲ್ಲ ಫುಲ್ ಎಣ್ಣೆ ಆಗೋಗುತ್ತೆ. ಹಾಗಾಗಿ ಶನಿವಾರ ನೈಟ್ ಹಾಕ್ಕೊಳ್ತಾರೆ, ಇಲ್ಲ ಭಾನುವಾರ ಬೆಳಗ್ಗೆ ಹಾಕ್ಕೊಳ್ತಾರೆ. ನಾನೇ ಕೆಲವೊಂದು ಟೈಮಲ್ಲಿ ಮರ್ತೇ ಹೋಗ್ತೀನಿ, ಎಣ್ಣೆ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ, ಮರ್ತೇ ಹೋಗ್ತೀನಿ. ಅವ್ರು ಬರೋದು ಟೈಮಿಂಗ್ಸ್ ಇರೋಲ್ಲ. ಕೆಲವೊಂದು ಟೈಮಲ್ಲಿ ಲೇಟಾಗಿ ಬರ್ತಾರೆ, ಕೆಲವೊಂದು ಟೈಮಲ್ಲಿ ಬೇಗನೆ ಬರ್ತಾರೆ. ಸೊ ಹಾಗೆ ನಾವು ಬಂದಿದ ತಕ್ಷಣ ಅಡುಗೆ ಮಾಡಿ ಊಟ ತಿನ್ನಿಸಿ ಊಟ ಮಾಡೋದೇ ಇಲ್ಲದೆ ನಮ್ಮದು ಟೈಮ್ ಕಳೆದೋಗುತ್ತೆ. ಹಾಗಾಗಿ ಮರ್ತೇ ಹೋಗ್ತೀನಿ. ಹಾಗಾಗಿ ಒಂದು ಮೈಂಡ್ ಫ್ರೆಶ್ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ, ಶನಿವಾರ ನೈಟ್ ಹಾಕ್ತೀನಿ, ಇಲ್ಲ ಸಂಡೇ ಮಾರ್ನಿಂಗ್ ಎಣ್ಣೆನಾರು ಅಪ್ಲೈ ಮಾಡ್ಕೊ ಅಂತ ಹೇಳ್ತಾನೆ ಇರ್ತೀನಿ. ತುಂಬ ಸರಿ ಕೇರ್ಲೆಸ್ ಮಾಡ್ತಾರೆ, ಎಣ್ಣೆನ ಅಪ್ಲೈ ಮಾಡಲ್ಲ. ಸೊ ತುಂಬ ಹೊರಗಡೆ ಈ ಥರ ಜಾಸ್ತಿ ಓಡಾಡ್ತಾ ಇರ್ತಾರೆ ಗಾಡಿನಲ್ಲಿ, ಅವ್ರಿಗೂ ತುಂಬ ಓವರ್ ಹೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಣ್ಣೆನ ಹಾಕಬೇಕು. ಹರಳೆಣ್ಣೆ ಹಾಕಿದಷ್ಟು ಅವ್ರಿಗೆ ತಂಪು ಮಾಡುತ್ತೆ ಅಂತಲೇ ಹೇಳ್ಬೋದು. ಬಟ್ ಅವ್ರಿಗೂ ಸಹ ಎಣ್ಣೆಲ್ಲ ಅಪ್ಲೈ ಮಾಡಿದ ಮೇಲೆ ನಾನು ಸೊ ಮುದ್ದೆನೂ ಸಹ ಬೆಂದಿದೆ, ಮುದ್ದೆನೆಲ್ಲ ಉಂಡೆ ಮಾಡಿಕೊಂಡು ಸೊ ಮುದ್ದೆನೂ ಸಹ ರೆಡಿ ಆಯಿತು. ಸೊ ಇವಾಗ ನೋಡಿ ಕೊನೆಗೂ ನಾನೇ ಕಬಾಬ್ ಹಾಕಂಗೆ ಆಯಿತು. ಸೊ ನಮ್ಮನೆಯವರು ಹಾಕ್ತೀನಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ರು ನೋಡಿ. ಈಗ ನಾನೇ ಹಾಕಬೇಕು. ಸೊ ನೋಡಿ, ನಾನೇ ಕಬಾಬ್ ಹಾಕಬೇಕು ಅಂತ ಅಂದರೆ ಬೇಜಾರು. ನನಗೆ ತುಂಬ ಹೊತ್ತು ನೆಂದ್ಕೊಂಡು ಕಬಾಬ್ ಬೇಯಿಸ್ಬೇಕು ಅಂದರೆ ಆಗೋದಿಲ್ಲ. ಒಂದು ನನಗೂ ತಿನ್ನೋದಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ನಾವೇ ಮಾಡಿ ನಾವೇ ತಿಂತೀವಿ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಅಕ್ವೇರಿಯಮ್ ಇನ್ನೂ ಕ್ಲೀನ್ ಆಗಿಲ್ಲ, ಹಾಗಾಗಿ ನಾನೇ ಹಾಕ್ಕೊಡ್ತಾಯಿದ್ದೀನಿ. ಸೊ ಮಕ್ಕಳು ಸ್ವಲ್ಪ ಅಕ್ವೇರಿಯಮ್ ಕ್ಲೀನ್ ಆಗೋಷ್ಟ್ರೊಳಗಡೆ ತಿನ್ನಲಿ ಅಂತ ಹೇಳಿ ಒಂದು ಸ್ವಲ್ಪ ಪೀಸಸ್ನ ಹಾಕಿಬಿಟ್ಟು ಆಮೇಲೆ ನಾವು ಊಟ ಮಾಡುವಾಗ ಹಾಕ್ಕೊಂಡು
ಒಟ್ಟಿಗೆ ಊಟ ಮಾಡ್ತೀವಿ. ಸೊ ಬೆಳಗ್ಗೆ ಟಿಫನ್ ಯಾರು ಏನೂ ಮಾಡಿಲ್ಲ. ನಮ್ಮ ಮನೆಯಲ್ಲಿ ಏನಾದರೂ ನಾನ್ ವೆಜ್ ಮಾಡ್ತೀವಿ ಅಂತ ಅಂದರೆ ಟಿಫನ್ ಎಲ್ಲ ಮಾಡಿಕೊಂಡು ತಿನ್ನೋದು ಇದೆಲ್ಲ ಏನೆಲ್ಲ ಡೈರೆಕ್ಟಾಗಿ ಊಟನೇ ಮಾಡೋದು. ಅದು ರೂಢಿ ಆಗಿಬಿಟ್ಟಿದೆ ನಮಗೆ. ಟಿಫನ್ ಸಂಡೇ ಬಂತು ಅಂದರೆ ಟಿಫನ್ ಬೇಕು ಅಂತ ನಮ್ಗೆ ಅನಿಸಲ್ಲ. ಸ್ವಲ್ಪ ಟೀ ರಸ್ಕು ಇಲ್ಲ ಬ್ರೆಡ್ಡನ್ನು ಸ್ವಲ್ಪ ಜಾಸ್ತಿ ತಿಂತೀವಿ. ಹಾಗಾಗಿ ನಮಗೆ ಟಿಫನ್ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಮಕ್ಕಳು ಸಹ ರೂಢಿ ಆಗಿಬಿಟ್ಟಿದ್ದಾರೆ. ಅಡುಗೆ ರೆಡಿ ಆಗಿದ ತಕ್ಷಣ ಬಿಸಿ ಬಿಸಿ ರಾಗಿ ಮುದ್ದೆಗೆ ಚಿಕನ್ ಸಾಂಬಾರು ಕಬಾಬ್ ಬಡ್ಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ, ಇನ್ನೇನಿಲ್ಲ. ಟಿಫನ್ಗೆ ಡೈರೆಕ್ಟ್ ಊಟ ಅಂತಲೇ ಹೇಳ್ಬೋದು. ಸೊ ನನ್ನ ಮಕ್ಕಳು ನೋಡ್ತಾ ಇರ್ಬೋದು, ಕಬಾಬಿಗಂತ ವೆಯ್ಟ್ ಮಾಡ್ತಾ ಇದ್ದಾರೆ ಇಬ್ಬರೂ. ನೋಡ್ತಾ ಇರ್ಬೋದು ತಟ್ಟೆನ ಯಾವ ರೀತಿ ಇಟ್ಕೊಂಡು ನಿಂತಿದ್ದಾರೆ ನೋಡಿ. ಸೊ ಕಬಾಬ್ ಆಗ್ತಿದ್ದೀನಿ ಇನ್ನೂ ರೆಡಿ ಆಗ್ತಿದೆ, ಬೇಯ್ಲಿ ಶಿನ ಅಂತ ಅಂದರೂ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ನೋಡಿ, ಮಕ್ಕಳೇ ಅಷ್ಟೇ. ನಮ್ಮ ಮನೆಯಲ್ಲಿ ಜಾಸ್ತಿ ನಮ್ಮ ಮಕ್ಕಳು ಫಿಶ್ ತುಂಬ ಇಷ್ಟಪಡ್ತಾರೆ ಮತ್ತು ಕಬಾಬ್ ಇಷ್ಟಪಡ್ತಾರೆ. ಅದು ಬಿಟ್ಟರೆ ಪೀಸಸ್, ನಾರ್ಮಲ್ ಪೀಸಸ್ ಸಾಂಬಾರಲ್ಲಿರೋದು ಕಡಿಮೆ, ಅದನ್ನೆಲ್ಲ ತಿನ್ನೋದು. ಕಬಾಬ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಮ್ಮ ಮನೆಯಲ್ಲಿ ಕಬಾಬ್ನೇ ಜಾಸ್ತಿ ಮಾಡೋದು. ಸಾಂಬಾರಲ್ಲಿರೋದು ಅದು ಕಡಿಮೆನೇ ತರ್ತೀವಿ. ಹಾಗಾಗಿ ಇವಾಗ ಕಬಾಬ್ನ ಸಹ ಮಕ್ಕಳಿಗೆ ಬಿಸಿ ಬಿಸಿ ಹಾಕಿ ಕೊಟ್ಬಿಟ್ಟು ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಏನು ಗೊತ್ತಾ, ಊಟದ ಜೊತೆನೇ ಕಬಾಬ್ನ ಹಾಕ್ಕೊಂಡು ತಿಂದುಬಿಟ್ರೆ ಊಟನ ಸರಿಯಾಗಿ ಮಾಡೋಕ್ಕಾಗಲ್ಲ. ಫಸ್ಟೇ ನಾವು ಕಬಾಬ್ ಮಾಡ್ಕೊಂಡು ಬಿಸಿ ಬಿಸಿ ತಿಂದುಬಿಟ್ಟು ಆಮೇಲೆ ಊಟ ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಇದನ್ನು ಫಾಲೋ ಮಾಡೋದು. ಸೊ ಇವಾಗ ನೋಡ್ತಾ ಇರ್ಬೋದು. ಸೊ ನಮ್ಮದು ಸಹ ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು, ಅಕ್ವೇರಿಯಂ ಎಲ್ಲ ಕ್ಲೀನ್ ಆಯಿತು. ಈಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮ ಭಾನುವಾರದ ದಿನಚರಿ ಆ್ಯಂಡ್ ಸ್ಪೆಷಲ್ ಡೇ ಹೀಗಾಗಿತ್ತು. ಅಕ್ವೇರಿಯಂ ಕ್ಲೀನಿಂಗ್, ಭಾನುವಾರದ ಬಾಡೂಟ ಆ್ಯಂಡ್ ಮಕ್ಕಳ ಆಟ ತುಂಟಾಟ ಡ್ಯಾನ್ಸ್ ಎಲ್ಲ ಈ ಥರ ಇತ್ತು ನಮ್ಮ ಮನೆಯ ಭಾನುವಾರದ ವ್ಲಾಗು. ಆ್ಯಂಡ್ ಇದರ ಜೊತೆ ಅಕ್ವೇರಿಯಮ್ಮು ಸಹ ಕ್ಲೀನಾಗಿದೆ, ನೋಡ್ತಾ ಇರ್ಬೋದು. ಸೊ ಎಲ್ಲಾದರೂ ಸ್ನಾನ ಮಾಡಿಕೊಂಡು ಮೆಣಸಿತಾ ಇದ್ದಾರೆ ನಮ್ಮ ಮನೆಯಲ್ಲಿರುವ ಅತಿಥಿಗಳು, ನೋಡ್ತಾ ಇರ್ಬೋದು. ಸೊ ಫೈನಲಿ ಭಾನುವಾರದ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ತೆ. ಬಾಯ್ ಬಾಯ್. ಟೇಕ್ ಕೇರ್.